ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯ ಲಂಚಾವತಾರ ಪ್ರತಿಧ್ವನಿಸಿದೆ. 3 ಪೆನ್ ಡ್ರೈವ್ ತೋರಿಸಿ ಅಶೋಕ್ ವಾಗ್ದಾಳಿ ನಡೆಸಿದರು. ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ನಡುವೆ ಆಡಿಯೋ ಸಂಭಾಷಣೆ ನಡೆದಿದೆ. ತಿಮ್ಮಾಪುರಗೆ ಪಾಲು ಕೊಡಬೇಕು ಅನ್ನೋ ಆಡಿಯೋ ವೈರಲ್ ಆಯಿತು. ಇಷ್ಟಿದ್ರೂ ನಾನವನಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ಇದೇ ವೇಳೆ ಶಾಸಕ ಸುನಿಲ್ ಕುಮಾರ್ ಮಧ್ಯಪ್ರವೇಶಿಸಿದ್ರು. ಅಬಕಾರಿ ಲಂಚಾವತಾರ ನಡೆದ್ರೂ ಇಷ್ಟೊಂದು ವಿವರಣೆ ಬೇಕಾ ಅಂತ ಹೇಳಿದರು. ಮರ್ಯಾದೆ ಇದ್ರೆ ಸಚಿವರು ರಾಜೀನಾಮೆ ಕೊಟ್ಟು ಹೋಗಬೇಕಿತ್ತು ಅಂತ ಹೇಳಿದ್ರು. ದಲಿತ ಸಚಿವನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಗೌರವಾಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನ ಗುತ್ತಿಗೆದಾರರ ಸಂಘ ಅಮಾನತು ಮಾಡಿದೆ. ನಮ್ಮ ಅಸೋಸಿಯೇಷನ್ಗೆ ಕರಾಳ ದಿನ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ತಿಳಿಸಿದ್ದಾರೆ. ಘಟನೆ ಸಂಬಂಧ ಸತ್ಯ ಶೋಧನೆ ಮಾಡಲು ಸಮಿತಿ ರಚಿಸಲಾಗಿದೆ. ಈ ಘಟನೆಗೂ ನಮ್ಮ ಅಸೋಸಿಯೇಷನ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಮಂಜುನಾಥ್ ತಿಳಿಸಿದ್ದಾರೆ. ಗುತ್ತಿಗೆದಾರರ ನೆರವಿಗೆ ಇರಬೇಕಿದ್ದ ಸಂಘದಿಂದಲೇ ಸುಲಿಗೆ ಆರೋಪ ಕೇಳಿ ಬಂದಿತ್ತು. ಸಣ್ಣ ಗುತ್ತಿಗೆದಾರರಿಂದ ಸಂಘದ ಪದಾಧಿಕಾರಿಗಳು ವಸೂಲಿಗೆ ಇಳಿದಿದ್ರು. 3% ಕಮಿಷನ್ ಕೊಡಲೇಬೇಕು, ಇಲ್ಲದಿದ್ರೆ ಟೆಂಡರ್ ಕೊಡೋದಿಲ್ಲ ಅಂತ ಹೇಳಿದ್ದ ಆಡಿಯೋ ವೈರಲ್ ಆಗಿತ್ತು. ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆಗೆ ಜಗನ್ನಾಥ್ ಶೇಖಜಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾರಿಗೂ ನಾನು ಹಣ ಕೊಡುವಂತೆ ಒತ್ತಡವನ್ನ ಹಾಕಿಲ್ಲ. ನನಗೆ ನೋಟಿಸ್ ನೀಡಿ ತನಿಖೆ ನಡೆಸಿ ತಪ್ಪು ಕಂಡು ಬಂದ್ರೆ ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಆದರೆ ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ ಅಂದ್ರೆ ಅವರ ಬಂಡವಾಳ ಬಯಲು ಮಾಡ್ತೀನಿ ಎಂಬ ಭಯನ ಅಂತ ಪ್ರಶ್ನಿಸಿದ್ದಾರೆ. ಸರ್ಕಾರದ ವಿರುದ್ಧ ನಾನು 40% ಆರೋಪ ಮಾಡಿದ್ದೆ, ಇದುವೇ ನನ್ನ ಉಚ್ಚಾಟನೆಗೆ ಕಾರಣ ಅನ್ಸುತ್ತೆ ಅಂತ ಹೇಳಿದ್ರು. ಇನ್ನು ಸರ್ಕಾರದ ವಿರುದ್ಧ ನಾನು ಮಾಡಿರುವ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿಗಳಿವೆ, ಸೂಕ್ತ ಸಂದರ್ಭದಲ್ಲಿ ಎಲ್ಲವನ್ನು ಬಯಲಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ 2ನೇ ದಿನವೂ ರಾಹುಲ್ ಗಾಂಧಿ ಮತ್ತು ಬಿಜೆಪಿ ಮಧ್ಯೆ ವಾರ್ ಮುಂದುವರೆದಿದೆ. ಭಾರತ ಚೀನಾ ವಿಚಾರ ಪ್ರಸ್ತಾಪಕ್ಕೆ ಮುಂದಾದ ವಿಪಕ್ಷ ನಾಯಕ ರಾಹುಲ್ಗೆ ಮಾತನಾಡಲು ಅವಕಾಶ ನಿರಾಕರಿಸಲಾಯಿತು. ಜೊತೆಗೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಬಗ್ಗೆಯೂ ಸ್ಪಷ್ಟನೆಗೆ ಆಗ್ರಹಿಸಿದ್ರು. ಈ ವೇಳೆ ಸ್ಪೀಕರ್ ಪೀಠದತ್ತ ವಿಪಕ್ಷಗಳ ಸಂಸದರು ಪೇಪರ್ ತೂರಿದ್ರು. ಸ್ಪೀಕರ್ ಮೇಲೆ ಪೇಪರ್ ತೂರಿದ್ದ 8 ಸಂಸದರಿಗೆ ಅಮಾನತು ಆದೇಶ ಹೊರಡಿಸಲಾಗಿದೆ. ಕಾಂಗ್ರೆಸ್ನ 7 ಸಂಸದರು, ಸಿಪಿಎಂನ ಓರ್ವ ಸಂಸದನ ಅಮಾನತುಗೊಳಿಸಲಾಗಿದೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ 8 ಸಂಸದರು ಸಸ್ಪೆಂಡ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.